ನನ್ನನ್ನು ಯಾವಾಗಲೂ ಸಪೋರ್ಟಿವ್ ಆಗಿ ಅವ್ರು ಇದು ಮಾಡಿದ್ದಾರೆ. ಅದು ಇದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ. ಚಿಕ್ಕಂದಿರ್ಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡಲ್ಲಿ ತುಂಬ ಇರೋರು, ಕ್ರಿಕೆಟೆಲ್ಲ ಆಡ್ತಿದ್ರು. ಕ್ರಿಕೆಟೆಲ್ಲ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬ ಚಿಕ್ಕವನು, ನನ್ನನ್ನು ನಾರ್ಮಲಿ ಸೇರಿಸ್ಕೊಂತಿರ್ಲಿಲ್ಲ. ಒಂದು ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಅಪ್ಪ, ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ, ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅಪ್ಪ ಏನಾಯಿತು ಅಂತ ಕೇಳ್ತಾರೆ. ಹಿಂಗೆ ಸೇರಿಸ್ಕೊಂಡಿಲ್ಲ ಕ್ರಿಕೆಟ್ಗೆ ಅಂತ. ಓ ಅಂತ ಅಳ್ತೀನಿ. ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ, ಆ ಅಪ್ಪಂಗೆ ಇರಿಟೇಟ್ ಆಗುತ್ತೆ. ತಕ್ಷಣ ಉಪ್ಪಿ ಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತೇಳಿ ನಾನು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು, ಯಾಕೋ ನನ್ನ ಆಡ್ಕೊಳ್ಳಲ್ಲ, ಆಡ್ಸಲ್ಲ ನನ್ನ ಅಂತೇಳಿ ಆ ಟೀಮಲ್ಲಿ ನನ್ನನ್ನು ಆ ಟೀಮಲ್ಲಿ ಮತ್ತೆ ಆಡಿಸಿ ಇದು ಮಾಡಿ ಅವ್ರು ಹೊರಡ್ತಾರೆ. ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪ್ಪಿ ಸರ್ ನೋಡಿದಂಥ ಒಂದು ನೆನಪು. ಸೊ ಅಲ್ಲಿಂದ ಒಂದು 20 ಜನ ಬರೋರು ಹೋಗೋರು, ಇವ್ರ ಪಾಡಿಗೆ ಇವ್ರು ಕೆಳಗಡೆ ಆಟ ಆಡ್ತಾರ, ನಾವ್ ಹಿಂಗೆ ಹಿಡ್ಕೊಬೇಕು ಇವ್ರು ಮಾತಾಡ್ಸಕ್ಕೆ. ಅಭಿ ಅಂದ್ರ ತುಂಬ ಚಿಕ್ಕವನು ಅವಾಗ. ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ. ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಅಷ್ಟು ಪ್ರೀತಿಯಾಗಿ ಇಷ್ಟು ಮಾತುಗಳನ್ನು ಆಡಿ ನಮ್ಮ ಟ್ರೈನರ್ನ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಬ್ಲೆಸ್ಸಿಂಗ್ ಯಾವಾಗ ನನ್ನ ಮೇಲೆ ಹೀಗೆ ಇರಲಿ.